ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸತ್ತೋಗಿದೆಯೋ ಅಥವಾ ಮೌನ ವಹಿಸಿದೆಯೋ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಕೂಡಲೇ ಏನು PSI ಅಶ್ವಿನಿ ಅವ್ರನ್ನ ಅಮಾನತು ಮಾಡಬೇಕು, ಆರೋಪಿಗಳನ್ನು ಬಂಧಿಸಬೇಕು. ಈಗಾಗಲೇ ನಮಗೂ ಕೂಡ ಸಾಕಷ್ಟು ಜನ ಕರೆಗಳು ಮಾಡ್ತಿದ್ದಾರೆ. ನಾವು ಯಾವುದೇ ಬೆದರಿಕೆಗೆ ಅವಕ್ಕೆಲ್ಲ ನಾನು ಬಗ್ಗಲ್ಲ. ಪೊಲೀಸರು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗೂ ನಿಂತಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಏನು ಇರ್ತಕ್ಕಂಥ ಅಶ್ವಿನಿ ಅಂತಕ್ಕಂಥ ಸದಸ್ಯರು ಈಗ ಅಮಾನತಾಕಿ ನನ್ನ ಬೈದಲ್ಲಿ ಅದೆಲ್ಲ ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿತ್ತು. ಮತ್ತೊಮ್ಮೆ ಅಂತಹ ಒಂದು ಘಟನೆ ಏನು ಈ ಪೊಲೀಸ್ ಠಾಣೆಯಲ್ಲಿ AFನವರಿಗೆ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಯಾವುದೇ ರೀತಿಯ ನೋಟಿಸನ್ನು ಕೊಡದೆ, ಸರ್ ನೋಟಿಸ್ ಕೊಡಬೇಕು, ಕಾನೂನಾತ್ಮಕವಾಗಿ ತಿಳಿರ್ತಕ್ಕಂಥದ್ದೇ. ಆದರೆ ಇವತ್ತು ಇವರು ಹಣದ ಆಸೆಗಾಗಿ ಮೀಟರ್ ಬಡ್ಡಿ ದಂಧೆಕೋರರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಎದುರಿಗೆ ಕುಂದಿರಿಸ್ಕೊಂಡು ಟಾರ್ಚರ್ ಕೊಟ್ಟು 8 ಗಂಟೆಗಳ ಕಾಲ 8 ಗಂಟೆ ತನಕ ಕಸ್ಕೊಂಡು ಪತ್ನಿಯ ಫೋನನ್ನು ಕಸ್ಕೊಂಡು ಮತ್ತೆ ಶಾಲೆ ಹತ್ರ ಇವತ್ತು ಸರ್ ಮಕ್ಕಳ ಮೇಲೆ ಸಾಕಷ್ಟು ದೌರ್ಜನ್ಯ ಆಗ್ತಿದೆ. ಇಂಥವನ್ನ ತಡೆಗಟ್ಟುವಲ್ಲಿ ಸರ್ಕಾರ ಹೆಚ್ಚಿನ ಕ್ರಮವನ್ನು ತಾಳಬೇಕು. ಆದರೆ ಇಂಥವರಿಗೆ ಕೂಡ ಕುಮ್ಮಕ್ಕು ಕೊಟ್ಟು ಆರೋಪಿಯನ್ನು ಬಂಧಿಸದಲ್ಲೇ ಬಿಟ್ಕಳಿಸಿ ಅವರ ತಂದೆಯನ್ನು ಪೊಲೀಸ್ ಅವರ ವ್ಯಾಪ್ತಿ ಬಿಟ್ಟು ಹೊರಗಡೆ ಆರೋಪಿಯ ತಂದೆಯನ್ನು ಕೂರಿಸ್ಕೊಂಡು ಮಾತಾಡ್ತಕ್ಕಂಥ ವ್ಯಾವಹಾರಿಕವಾಗಿ ಮಾತಾಡ್ತಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರ್ತಾ ಇದೆ, ಮಾಧ್ಯಮದಲ್ಲೂ ಕೂಡ ಬಂದಿದೆ. ಇಲ್ಲಿಯವರೆಗೂ ಕೂಡ ಆರೋಪಿಯನ್ನು ಬಂಧಿಸ್ತಲೇ ಇರತಕ್ಕಂಥದ್ದು ಖಂಡನೀಯ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸತ್ತೋಗಿದೆಯೋ ಅಥವಾ ಮೌನ ವಹಿಸಿದೆಯೋ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಕೂಡಲೇ ಏನು PSI ಅಶ್ವಿನಿ ಅವ್ರನ್ನ ಅಮಾನತು ಮಾಡಬೇಕು, ಆರೋಪಿಗಳನ್ನು ಬಂಧಿಸಬೇಕು. ಈಗಾಗಲೇ ನಮಗೂ ಕೂಡ ಸಾಕಷ್ಟು ಜನ ಕರೆಗಳು ಮಾಡ್ತಿದ್ದಾರೆ. ನಾವು ಯಾವುದೇ ಬೆದರಿಕೆಗೆ ಅವಕ್ಕೆಲ್ಲ ನಾನು ಬಗ್ಗಲ್ಲ. ನಾನು ಕೂಡ SP ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಕೂಡ ದೂರನ್ನು ಕೊಡ್ತೀನಿ. ನಾವು ಹೋರಾಟಗಾರರು, ನಾವೇನು ಬೇರೆದೇನು ಕೇಳ್ತಾ ಇಲ್ಲ. ಸರಿ ಮಾಡಿದಾಗ ಪೊಲೀಸರ ಪರವಾಗೂ ನಿಂತಿದ್ದೀವಿ, ಪೊಲೀಸರು ತಪ್ಪು ಮಾಡಿದಾಗ ಅವ್ರ ವಿರುದ್ಧವಾಗೂ ನಿಂತಿದ್ದೀವಿ.